ಅಮ್ಮ ನಂಗೆ ಸಾಕಮ್ಮ, ನನಗಂತೂ ನನ್ನ ಗಂಡನ ಸವಾಸ ಅಂತೂ ದೇವ್ರನ್ನೇ ಸಾಕಾಗೋಗ್ಬಿಟ್ಟೈತೆ ಕಣಮ್ಮ. ನನಗಂತೂ ನಾನು ಈಗಲೇ ಹೇಳಿದ್ದೀನಿ, ನನಗಂತೂ ಅವನು ಬೇಡ ಅಂದರೆ ಬೇಡ ಅಮ್ಮ. ಸೊರ್ಗೆ ನನ್ನ ಮೇಲೆ ಫುಲ್ಲು ಪಿರುತಿ ಐತೆ ಕಣಮ್ಮ. ಸೊರ್ಗೆ ನನ್ನ ಮೇಲೆ ನಿಜವಾಗ್ಲೂ ಎಷ್ಟು ಪಿರುತಿ ಎಷ್ಟು ಇಷ್ಟ ಐತೆ ಅಂದರೆ ನಿಜವಾಗ್ಲೂ ನಾನು ಮದುವೆ ಮಾಡ್ತಾರೆ. ನನ್ನ ಕಷ್ಟ ನೋಡ್ಬಿಟ್ಟು ನನ್ನ ಬೇಜಾರು ನೋಡ್ಬಿಟ್ಟು ಅವರು ಸರಿ ಕಣಮ್ಮ ಆಯಿತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಗೊತ್ತೇನಮ್ಮ. ಆದರೆ ನನ್ನ ಗಂಡ ಬಂದ್ಬಿಟ್ಟು ಮಾತಿ ಮುಂಚೆ ಹೆಂಗೆ ಸಿಕ್ಕರಂಗೆ ಏನೇ ಮಾತಾಡ್ತಾವನೆ ನನ್ನ ಗಂಡಂಗೆ ನಾನು ಡೈವರ್ಸ್ ಕೊಟ್ಬಿಟ್ಟು ನನ್ನ ಗಂಡಂಗೆ ನಾನು ಹೊಂಟೋಗಿ ಬೇರೆ ಮದುವೆ ಮಾಡ್ಕೊತೀನಿ ಅಷ್ಟೇ. ನನ್ನ ಗಂಡಂಗೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಕಣಮ್ಮ, ನೀನು ಬೇಕಾಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತ ಡೈರೆಕ್ಟಾಗಿ ನೀನು ಹೇಳ್ಬಿಡ್ತೀನಿ, ನೀನು ಬೇಡ ನಿನ್ನ ಸವಾಸನವೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಟ್ಟು ನಾನು ಹೊಂಟೋಗ್ಬಿಡ್ತೀನಿ ಕಣಮ್ಮ. ಯಾಕೆ ಪ್ರೇಮ ಇಷ್ಟೊಂದು ಬೇಜಾರಾಗಿದೆಯಾ? ಬೇಜಾರಾಗೇನಿಲ್ಲ, ನನಗೆ ನನ್ನ ಗಂಡನ ಸವಾಸ ಸಾಕಾಗೋಗ್ಬಿಟ್ಟೈತೆ. ನನಗಂತೂ ನನ್ನ ಗಂಡನ ಸವಾಸಕ್ಕಂತೂ ಏನು ಮಾಡ ನೀನು, ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಅದಕ್ಕೆ ಬಿಟ್ಬಿಟ್ಟು ಇವ್ನ ಸವಾಸನೇ ನೀ ಬೇಡ, ಇವನ್ನ ಬಿಟ್ಬಿಟ್ಟು ನಾನು ಆರಾಮಾಗೆ ಅದೇ ಫ್ಯಾಕ್ಟ್ರಿ ಓನರ್ ಅವನಲ್ಲ ಅವನನ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ. ಅವ್ರಿಗೆ ಕಷ್ಟದಾಗಿರೋ ಹೆಣ್ಮಕ್ಳು ಅಂದರೆ ಬೋಲ್ ಇಷ್ಟ, ನಾನು ಅವ್ರ ಮದುವೆ ಮಾಡ್ಕೊತಾರೆ. ಏನು ನೀನು ಸರ್ನ ಮದುವೆ ಮಾಡ್ಕೊಂತೀಯಾ? ಯಾಕೆ ಮಾಡ್ಕೋಬಾರ್ದು? ನನ್ನ ಮೇಲೆ ಪಿರುತಿ ಇಲ್ಲ ಅಂದರೆ ನಮ್ಮ ಮಂಟಕನ ಬತ್ತಿದ್ರ, ನಮ್ಮ ಮೇಲೆ ಪಿರುತಿ ಇರಲಿಲ್ಲ ಅಂದರೆ ಮಂಟಕನ ಬರೋದಲ್ಲ. ಮನೆ ತನಕ ಬಂದ್ಬಿಟ್ಬಿಟ್ಟು ನನ್ನ ಕಷ್ಟನೆಲ್ಲ ಕೇಳೋರ ಏನು ಮಾಡ್ತಾಯಿದ್ರು ಹೇಳು? ಅದಕ್ಕೆ ನಾನೇನ ಇಷ್ಟ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅವ್ರಿಗೂ ನಾನಂದ್ರೆ ಏನಿಯ ಬೋಲ್ ಇಷ್ಟ ಅವ್ರಿಗೂ. ಅದಕ್ಕೆ ಏನಿಯ ಮದುವೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರೆ ನಾನು ಅವ್ರನ್ನೇ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನನ್ನ ಗಂಡಂಗೆ ಗಟ್ಟಿ ಮನ್ಸು ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಡೈವರ್ಸ್ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಲೇ ಪ್ರೇಮ, ನನ್ನ ಮಾತು ಕೇಳಿ ಬೇಡ. ಅವರೆಲ್ಲನೂ ಡೇಂಜರ್, ಅವರೆಲ್ಲನೂ ಅವ್ರು ಮಾಡ್ಕೋತಾರೋ ಇಲ್ವೋ ನೀನೇ ನೋಡಿದ್ಯಾ? ಅವ್ರು ಏನಾದರೂ ಮಾಡ್ಕೋತಾರೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡು. ಬೇಡ, ನನ್ನ ಮಾತು ಕೇಳು, ಬೇಡ ಅಂದರೆ ಬೇಡ. ಅಕಸ್ಮಾತ್ ನನ್ನ ಗಂಡಂಗಿಗೆ ಸಡನ್ನಾಗಿ ಹೇಳ್ಬಿಟ್ಟು ಆಮೇಕಿಂದ ಅವನು ಕೈ ಕೊಟ್ಟು ಇವನು ಕೈ ಕೊಟ್ಬಿಟ್ರೆ ಕಷ್ಟ ಆಗೋಗ್ಬಿಡ್ತದೆ. ನನ್ನ ಮಗಳಿಗೆ ನೀನೇನು ಹೇಳು ಎದುರಿಸ್ಬೇಡ, ಸುಮ್ಮನಿರು. ನನ್ನ ಮಗಳು ಸುಮ್ಮನೆ ನೀ ಎದುರ್ಕೊಂಡು ಇದು ಮಾಡ್ತಾಳೆ, ನೀನು ಎಲ್ಲ ಎದುರಿಸ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಳಕ್ಕೆ ಹೋಗ್ಬೇಡ. ನೀನೇನು ಎದುರಿಸ್ಬೇಡ ಸರಿನಾ? ನೋಡು, ನನ್ನ ಮಗಳು ಗಂಡಂಗೆ ಡೈವರ್ಸ್ ಕೊಡಲಿ ಬಿಡು. 10 ಪೈಸೆ ಪ್ರಯೋಜನ ಇಲ್ದಿರ ನನ್ನ ಮಗ. ಅವನನ್ನು ಕಟ್ಕೊಂಡು ಏನಾಗಬೇಕು ನನ್ನ ಮಗಳಿಗೆ? ಅವನು ಬೇಡ, ಅವ್ನ ಸವಾಸನೂ ಬೇಡ. ನನ್ನ ಮಗಳು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿತ್ತಾಳೆ. ಅವನು ಎಂಥ ದೊಡ್ಡ ಕುಳ ಗೊತ್ತಾ ನಿನಗೆ? ಅಂಥ ದೊಡ್ಡ ಕುಳ ಮದುವೆ ಮಾಡ್ಕೋಬೇಕಲ್ಲ. ಮದುವೆ ಮಾಡ್ಕೊಂಡಿಲ್ಲ ಅಂತಂದರೆ ಆಮೇಲೆ ಬೀದಿಗೆ ಬಂದ್ಬಿಡ್ತಿಯಲ್ಲ. ನಿನ್ನ ಗಂಡಂಗೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಹೋಗ್ಬಿಟ್ಟು ಅವನನ್ನು ಕೇಳ್ಬಿಟ್ಟು ಮದುವೆ ಮಾಡ್ಕೊಂತಿ ಅಂತ ಕೇಳ್ಬಿಟ್ಟು ಆಮೇಕಿಂದ ಬೇಕಾದ್ರೆ ಬಂದ್ಬಿಟ್ಟು ಇವನು ಡೈವರ್ಸ್ ಕೊಡ್ತೀನಿ ಅಂತ ಹೇಳು. ಸುಮ್ಮನೆ ಹೇಳ್ದೆ ಅಂದರೆ ದೊರುಮ್ದೇಟ್ ಬೀಳ್ತವೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಐತೆ. ನನ್ನ ಪ್ರೀತಿ ಮೇಲೆ ನನಗೆ ಎಷ್ಟು ನಂಬಿಕೆ ಐತೆ ಅಂತ ಹೇಳಿದ್ರೆ ಭಾಳ ನಂಬಿಕೆ ಐತೆ. ಅವ್ರು ನನ್ನ ತುಂಬ ಇಷ್ಟಪಡ್ತಾರೆ. ಅಯ್ಯೋ ನೀನು ಸುಮ್ಕಿರವ ನೀನು. ಮಗಳೇ ಹೋಗಿ ನಿನ್ನ ಗಂಡಂಗೆ ಹೇಳೋಗು, ನೀನು ಬೇಡ ಏನು ಬೇಡ, ನಾನು ಡೈವರ್ಸ್ ಕೊಟ್ಬಿಡ್ತೀನಿ, ನಿನ್ನ ಸವಾಸನೇ ನೀ ಬೇಕಿಲ್ಲ ನನಗೆ, ಕೊಟ್ಬಿಡು ಡೈವರ್ಸ್ ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಹೇಳೋಗು. ಕಣಮ್ಮ, ಈಗಲೇ ಹೋಗಿ ಹೇಳ್ತೀನಿ ನಾನಂತೂ. ಈಗಲೇ ಹೋಗ್ಬಿಟ್ಟು ನೀಟಾಗಿ ಎಲ್ಲನೂ ಹೇಳ್ತೀನಿ. ಹಿಂಗಲ್ಲ ಅಂತ ಹೇಳ್ಬಿಟ್ಟು ನನ್ನೇ ನೀ ಬೈದಾಡ್ಕೊಂಡು ನನ್ನ ಮೇಲೆ ಅನುಮಾನ ಪಟ್ಕೊಂಡು ಇದು ಮಾಡ್ತಿದ್ನಲ್ಲ. ಈಗ ನೋಡು, ನನ್ನ ಗಂಡಂಗೆ ಡೈವರ್ಸ್ ಇಷ್ಟೇ ಹೇಳಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಲೇ ನೀನೇನು ನೋಡ್ತಿದ್ಯಾ? ಅಯ್ಯೋ ನನ್ನ ಮಗಳು ಭಾಳ ಬುದ್ಧಿವಂತೆ, ಏನು ಮಾಡಿದ್ರು ಬುದ್ಧಿ ಉಪಯೋಗಿಸ್ಕೊಂಡು ಏನೇ ಮಾಡ್ತಿರ್ತಾಳೆ ನೋಡು. ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಹೇಳಿದಿದ್ರೆ ಅವ್ರಿಗೆ ಅವ್ರು ಯಾಕೆ ಮನೆಗೆ ಬಂದಿರೋರು, ನನ್ನ ಮಗಳು ಸಪೋರ್ಟ್ ಮಾಡಿರೋರು? ಅಯ್ಯೋ ನನ್ನ ಮಗಳು ಪರ ಮಾತಾಡಿರೋರು. ನೀನೇ ಹೇಳು, ನೀನೇ ಯೋಚನೆ ಮಾಡು. ನೋಡು, ಅವ ಹಿಂಗೂ ನನ್ನ ಮಗಳ ಮೇಲೆ ಬೋಲ್ಪಿ ರೂತಿ ಐತೆ. ಅದಕ್ಕೆ ನೀನಿಯ ಅವರು ಇಷ್ಟೆಲ್ಲ ನನವೇ ಮಾಡಿರೋದು. ಅಯ್ಯೋ ಆಂಟಿ, ಪ್ಯಾಟಿಗಳ ಕಡೆ ಎಲ್ಲ ಹಂಗೇನೇನಿಯ? ಅಯ್ಯೋ ಫ್ರೆಂಡ್ಸ್ಗಳಿಗೆಲ್ಲ ಸಹಾಯ ಮಾಡ್ತಾರೆ. ಏನು ಕಟ್ಕೊಂಡಿರೋರಿಗೆ ಸಹಾಯ ಮಾಡಬೇಕು, ಏನೋ ಇದಿರ್ತದ ರೂಲ್ಸ್ ಇರ್ತದ. ಫ್ರೆಂಡ್ಸ್ಗಳಿಗೆಲ್ಲ ಸಹಾಯ ಮಾಡೋದು ಅದೆಲ್ಲ ಮಾಮೂಲಿನೇನಿಯ. ಸುಮ್ಕಿದ್ರೆ ಆಯ್ತು, ನೀನು ಸುಮ್ಕಿರು. ಅಯ್ಯೋ ನನ್ನ ಮಗಳು ಹೋಗೋಳೆ, ಏನು ಹೇಳ್ತಾನೆ ನೋಡಿ ಮಯ್ಯ ನೋಡ್ತೀನಿರು. ನೇತ್ರಂಗೆ ಆತ್ರ ಶಾನೆ, ಆತ್ರಿಗೆ ಟಾಂಜನೆ ಆಡ್ದಂಗೆ ಆಡ್ತಾಳೆ. ಆಯ್ತದೆ ಬಿಡು, ಸರಿಯಾಗಿ ಆಯ್ತದೆ ಇವಳಿಗೆ. ಇವ್ರು ಹೆಂಗನ ಮಾಡ್ಕೊಳ್ಳಿ, ನಾನು ನನ್ನ ಗಂಡನ ಹೆಂಗನ ಮಾಡಿ ಬಿಡಿಸ್ಕೊಬಿಟ್ಟು ಬರ್ಬೇಕಲ್ಲ. ನಮ್ಮಮ್ಮ ಬೇರೆ ಮನೆಯಿಂದ ಈಚೆ ಕಡೆ ಓಡಿಸ್ಬಿಟ್ಟೈತೆ ನಮ್ಮಮ್ಮ. ಹೆಂಗನ ಮಾಡ್ಬಿಟ್ಟು ಇವಾಗ ನಾನು ಏನಾರ ಮಾಡಬೇಕಲ್ಲ. ಏನು ಮಾಡಲಿ ನಾನು? ಏನು ಮಾಡೋದು? ಯಾರನ್ನೋ ಕೇಳಿದ್ರೆ ನನ್ನ ಗಂಡನ ಬಿಡಿಸ್ಕೊಡ್ತಾರೆ. ನಮ್ಮ ಅಮ್ಮನೇ ಹೋಗಿ ಕೇಳಲ್ಲ, ನಮ್ಮ ಅಣ್ಣನೂ ಕೇಳಲ್ಲ. ನಮ್ಮ ಅಣ್ಣನೇ ತಾನೇ ಕಂಪ್ಲೇಂಟ್ ಕೊಟ್ಟಿರೋದು. ನನ್ನ ಮಗ ನೀನು ಈಗ ನನ್ನ ಗಂಡನ ಬಿಡಿಸ್ಕೊಟ್ಬಿಡ್ಬೇಕು. ಇಲ್ಲ ಅಂತಂದರೆ ಹೆಂಗೆ ಹೇಳು, ನನ್ನ ಜೀವನ ಮಾಡೋದು ಹೆಂಗೆ? ಏನೇ ಮನೆಯಾಳಿ ಮೋಸ್ಕತಿ ನಿಂತ್ಕೊಂಡು ನನ್ನೇ ಕೊಂಡು ಗುರಾಯಿಸ್ತೀಯಾ? ನೀನು ಹಿಂಗೆ ಕೊಂಡು ನೋಡ್ತೀರ, ಕೊಂಡು ಗುಡೆ ಕಿತ್ತಾಕ್ಬಿಡ್ತೀನಿ ಅಷ್ಟೇ. ಏನಿಯಾ ಸುಮ್ಕಿರಕ್ಕಿಲ್ಲ, ನಾನು ಅಂತೂ ಕೊಂಡು ಗುಡೆ ಬಿಡ್ದಿದ್ದಂಗೆ ಕಿತ್ತಾಕ್ಬಿಡ್ತೀನಿ. ಸುಮ್ಕೇನಿಯಾ ಏನಾರ ನೀನು ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ತಾಳ್ಬಡ್ಡಿ. ಏನು ಮಾಡ್ತಿದ್ಯಾ ನೀನು? ನಾನು ಬಿಟ್ಟು ಯಾರೇನು ಮನೆ ಕರ್ಸ್ಕೊತಿಯಲ್ಲ ನೀನು. ಎಂತೊಳಿರ್ಬೇಡ ನೀನಂತೂ. ನೋಡೇ ನೀನು ಸಾಕು, ನಿನ್ನ ಸವಾಸನೂ ಸಾಕು. ನನಗಂತೂ ಬಿಟ್ಬಿಟ್ಟು ಎತ್ತನ ದೇವಸ್ಥಾನ ಹೊಂಟೋಗ್ಬಿಡ್ತೀನಿ. ಮೊಳ್ಳಿ ಮಿಂಚುಳ್ಳಿ ನನಗೆ ಏನಿಯಾ ಸುಳ್ಳು ಹೇಳ್ಕೊಂಡು ನನಗೆ ಏನಿಯಾ ನಾಟಕ ಮಾಡ್ಕೊಂಡು ಬಂದ್ಬಿಡ್ತೀನಿ ನೀನು. ಏನಿಲ್ಲ 10 ಪೈಸೆ ದುಡಿಯೋಕ್ಕೆ ಯೋಗ್ಯತೆ ಇಲ್ದಿರೋ ನೀನು. 5 ಪೈಸೆನೂ ದುಡಿಯೋಕ್ಕಿಲ್ಲ, 10 ಪೈಸೆನೂ ದುಡಿಯೋಕ್ಕಿಲ್ಲ ನೀನಂತೂ. ಇಂಥ ಕುಂತ್ರಿ ನನ್ನ ಮಗ ನೀನು. ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನೋಡು, ಇಷ್ಟು ದಿನ ನಿನ್ನ ಜೊತೆ ಇದ್ದಿದ್ದೇನೆ ಹೆಚ್ಚು. ನಿನ್ನ ಜೊತೆ ಇನ್ನಿರಕ್ಕೆ ನನಗೆ ಇಷ್ಟ ಇಲ್ಲ ಬಿಡು. ಇನ್ನು ನಿನ್ನ ಜೊತೆ ಇದ್ಬಿಟ್ಟು ನಿನ್ನ ಜೊತೆ ಅದೇನೋ ಅಂತಾರಲ್ಲ ಕಿಸ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. 5 ಪೈಸೆ ದುಡಿಯಲ್ಲ, ಸಂಸಾರಕ್ಕೆ ತೊಂದಾಕಲ್ಲ. ನಿನ್ನಂತನ ಜೊತೆ ಯಾರು ಇರ್ತಾರೆ? ನೋಡು, ನನಗೆ ಗೊತ್ತು. ಈಗ ನಾನು ಹೇಳ್ತಿರೋ ವಿಷಯ ಕೇಳಿದ್ರೆ ನಿನಗೆ ಎದೆ ಹೊಡೆದೋಯ್ತದೆ. ನಿನಗೆ ಗೊಳೋ ಅಂತ ಬಿದ್ದುಳ್ಳಾಡ್ತೀಯ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು. ಆದ್ರೂ ನನ್ನ ಖುಷಿಗೆ ನಾನು ಹೇಳಲೇಬೇಕಲ್ವಾ? ನೀನು ಬೇಜಾರು ಮಾಡ್ಕೊಂಡು ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ನನಗೇನು ಮನ್ಸೇನು ಕರಗಾಕಿಲ್ಲ. ಅದಕ್ಕೆ ಇರೋದು ಇದ್ದಂಗೆ ಏನೇ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದೆಯಾ? ಸರಿ ಹೇಳು, ಏನು ಹೇಳಬೇಕು? ನಾನು ನೀನು ಹೇಳೋ ವಿಷಯ ಕೇಳ್ಬಿಟ್ಟು ಎದೆ ಹೊಡ್ಕೊಂಡು ಬಿದ್ದೋಗ್ಬಿಡ್ತೀನಾ? ಬಿದ್ದೋಯ್ತೀಯಾ ಅಂತ ಗೊತ್ತು. ಅದಕ್ಕೆ ನೀನೇ ಹೇಳ್ತಾ ಇರೋದು. ನೋಡು, ಎದೆ ಗಟ್ಟಿ ಮಾಡ್ಕ.
ಲೇ ಓವರ್ ಬಿಲ್ಡಪ್ ಕೊಡ್ಬೇಡ ಏನಿಸ್ತಿ ಅಂತ ಹೇಳೆ ನಿನ್ನ ನಾನು ನೋಡ್ತಾನೆ ಇದ್ದೀನಿ ನೋಡಿ ನನಗೂ ಬೇಜಾರ ಹೋಗ್ಬಿಟ್ಟೈತೆ ಅದೇನಿಸ್ಯ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೇಳು ಅದೇನಿಸ್ಯ ಬೋಗಳು ಅದೇನಿಸ್ಯನು ನಾನು ಅದೇ ಹೊಡ್ಕೊಂಡು ಹೊಂಟೋಗ್ಬಿಡ್ತೀನಂತೆ ನೋಡಿ ನಾನು ನಿಮಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ಏನು ಏನು ಹೇಳ್ತಿದ್ಯಾ ಪ್ರೇಮ ಏನು ಹೇಳ್ತಾ ಇದೀಯಾ ಇನ್ನೊಂದ್ಸಲ ಹೇಳು. ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಅಯ್ಯೋ ಎಂಥ ಸಿಹಿಯ ಸುದ್ದಿ ಹೇಳ್ಬಿಟ್ಟೆ. ಏನು ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು. ಏನು ನಾನು ಡೈವರ್ಸ್ ಕೊಡ್ತಿದ್ದೀನಿ ಅಂತ ಹೇಳಿದ್ದು ನಿಮಗೆ ನಾನು ಏನಾದ್ರು ಅಡುಗೆ ಮಾಡಾಕ್ತೀನಿ ಅಂತ ಹೇಳಿದ್ನಾ? ಲೇ ಇದೇ ಮಾತು ಮೇಲೆ ನಿಂತ್ಕೋಬೇಕು. ನಿಮ್ಮ ಅಮ್ಮಂಗೆ ಹುಟ್ಟಿದ್ರೆ ಇದೇ ಮಾತು ಮೇಲೆ ನಿಂತ್ಕೊಂಡು ಡೈವರ್ಸ್ ಕೊಟ್ಬಿಡ್ಬೇಕು. ಅಯ್ಯೋ ಈ ಖುಷಿನ ಹೆಂಗೆ ಸೆಲೆಬ್ರೇಷನ್ ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಲೇ ಪ್ರೇಮಿ ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಹೇಳ್ಬಿಡ್ಲ, ಅಮ್ಮ ಪ್ರೇಮಿ ಡೈವರ್ಸ್ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು. ದೇವರೇ ನನಗೆ ಅದು ಎಂಥ ಆನಂದ ಆಯ್ತಾಯ್ತು ಗೊತ್ತೇನೆ, ಅದು ಎಂಥ ಖುಷಿ ಆಯ್ತಾಯ್ತು ಗೊತ್ತೇನೆ. ನನ್ನ ಖುಷಿಗೆ ಪಾರನೇ ಇಲ್ವೇ. ಎಂತೆಂಥ ಖುಷಿನೂ ಆಯ್ತಾಯ್ತು ನನಗಂತೂ. ಸರಿ ಆಯಿತು, ನೀನು ಡೈವರ್ಸ್ ಕೊಡ್ಬೇಕಾನೆ ಕೊಟ್ಟುಬಿಡು, ತೊಲಗ್ಬಿಡು ಇಲ್ಲಿಂದ ದಯವಿಟ್ಟು. ನಿನಗೆ ಅಂತ ಹೇಳ್ಬಿಟ್ಟು ಕಾಸು ಕೊಡೋಕೆ ನಂತಾಗೆ 10 ಪೈಸನೂ ಇಲ್ಲ. ನೀನು ಪಾಡು ನೀನು ನೆಮ್ಮದಿಗೆ ಎಲ್ಲನ ತೊಲಗ್ಬಿಡು. ಯಾರ ಜೊತೆ ಪಾರ್ಟಿ ಮಾಡಲಿ? ರಂಗಂಗೆ ಫೋನ್ ಹಾಕ್ಬಿಟ್ಟು ಪಾರ್ಟಿಗೆ ಹೇಳ್ತೀನಿ. ಅಲ್ವಾ ಅಲ್ಲ ರಂಗ, ನಾನು ಕಣ್ಲ ಅದೇ ನೀನು ಕೇಳ್ತಿದ್ದಲ್ಲ ಪಾರ್ಟಿ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ಸಿಗಕ್ಕಿಲ್ಲ ಕಣ್ಲ, ನಿಂಗೆ ಪಾರ್ಟಿ ಕೊಡಿಸ್ತೀವಿ. ಈ ಸಿಯನ ನಾನು ಹೆಂಡತಿ ಡೈವರ್ಸ್ ಕೊಡ್ತಾಳೆ ಕಣ್ಲ. ನಾನು ಹೆಂಡತಿಯಿಂದ ನನಗೆ ಬಿಡುಗಡೆ ಸಿಕ್ತು ಕಣ್ಲ. ಅದಕ್ಕೆ ನೀನು ಫೈನಲ್ಲಾಗಿ ಪಾರ್ಟಿ ಫಿಕ್ಸ್ ಮಾಡ್ಬಿಡ್ಲ. ಫಿಕ್ಸ್ ಬಂದೆ ಈಗಲೇ ಬಂದೆ ಕಣ್ಲ. ಈಗಲೇ ಬಂದೆ 2 ನಿಮಿಷ ಬಂದೇ ಇರು. ರೀ ನಾ ಇನ್ನೂ ಕೊಟ್ಟಿಲ್ರಿ. ಏನೇ ನಾನಿನ್ನೂ ಡೈವರ್ಸೇ ಕೊಟ್ಟಿಲ್ಲ. ನೀನು ಒಂದಲ್ಲ ಸಾಕು, ಕೊಟ್ಟಂಗೆ ಏನೇ ಡೈವರ್ಸು. ಇರು ನಮ್ಮ ಲಾಯರು ಫೋನ್ ಹಾಕ್ಬಿಟ್ಟು ಹೇಳ್ಬಿಟ್ಟು ನೀನೇನು ದುಡ್ಗೆ ಅಂತ ತಲೆ ಕೆಡ್ಸ್ಕೊಬೇಡ. ಡೈವರ್ಸ್ ಕೊಡೋಕ್ಕೆ ಲಾಯರ್ಗೆಲ್ಲ ನಾನೇ ನೋಡ್ಕೊತೀನಿ. ಸರಿನಾ ಹಾಕ್ಬಿಟ್ಟು ಕೊಟ್ಬಿಡು. ನಾನೇ ಬಾಯ್ಬಿಟ್ಟು ಕೇಳಿದ್ರೆ ಇವಳು ನಮ್ಮ ಅಮ್ಮನ ತನಕ ಹೋಗ್ಬಿಟ್ಟು ಬಾಯ್ಬಿಡಕಂತೀವಿ ಅಂತ ಬೇಜಾರಾಗೋಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಗಂಟ ಕೇಳಲಿಲ್ಲ. ನಿನ್ನ ಬಾಯಿಂದನೇ ಬಂತಲ್ಲ ನೋಡು. ಕೊಟ್ಟು ಮಾತು ತಪ್ಪೋರ್ದು ಅಷ್ಟೇ ಏನಿಯ. ಈಗ ಪಾರ್ಟಿ ಎಲ್ಲ ಕೊಡ್ಸೋಕೆ ಹೋಯ್ತಾ ಇದ್ದೀನಿ ನಾನು. ನೀನು ಕೊಟ್ಟು ಮಾತಿಗೆ ಏನೋ ತಪ್ಪದೋ ಅಷ್ಟೇ ನಿನ್ನ ಕತೆ ಮುಗೀತು ಅಂತಲೇ ನೀನು ಅನ್ಕ. ಸರಿನಾ ನಾನು ಫಸ್ಟ್ ಇವಾಗ ಹೋಯ್ತಾ ಇದ್ದೀನಿ. ಹೋಗಿ ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬಿಟ್ಟು ಲಾಯರ್ನ ಕರ್ಕೊಂಡು ಬರ್ತೀನಿ. ಪಟ ಎಲ್ಲ ಮುಗಿಸ್ಬಿಡೋಣ. ಏನ ಸೈನ ಬಂದೆ ಇರು. ಅಮ್ಮ ನೋಡಮ್ ನನ್ನ ಗಂಡ ನೋಡ್ದ ಒಸಿನುವೆ ಫೀಲಿಂಗ್ಸ್ ಇಲ್ದಿದಂಗೆ ಹೆಂಗೆ ಆಡ್ತಾವನೆ. ಫೀಲಿಂಗ್ಸ್ ಇಲ್ದಿರ ನನ್ನ ಮಗ. ಒಸಿನುವೆ ಫೀಲಿಂಗ್ಸ್ ಇಲ್ದಿರ ನನ್ನ ಮಗ. ಹೆಂಗೆ ಆಡ್ತಾವ್ ನೋಡು. ಅಯ್ಯೋ ಶಿವನೇ ಏನು ಮಾಡೋದೆ ನೋಡು. ನಿನ್ನ ಗಂಡು ನಿನ್ನ ಮೇಲೆ ಯಾವುದೇ ಪಿರುತಿಲ್ಲ ಅಂತ ಗೊತ್ತಾಯ್ತು ತಾನೇ. ನೋಡು ನಿನ್ಗೆ ಗೊತ್ತಾದ ಮೇಲೆ ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೋಡು. ಹೋಗಿ ಫಸ್ಟು ಆ ಅಪ್ಪನ್ನ ಮೊದಲು ಇದು ಕೊಪ್ಸು ನೀನು. ಫಸ್ಟ್ ಮದುವೆಗೆಲ್ಲ ನಾನು ಒಪ್ಪಿಸ್ಬಿಡು. ಸರಿನಾ? ಸರಿ ಬಿಡಮ್ಮ ಆಯಿತು. ಅವನು ಒಪ್ಕೊತಾನೆ, ಇವಳು ಕಟ್ಕೊತಾಳೆ. ಸರಿ ಹೋಯ್ತು ಎಲ್ಲ ನನಗೆ. ಕರ್ಮ. ಊರಾಗೆ ಮೆಂಬರ್ ಹಾಕ್ಬಿಟ್ಟು ಗೆದ್ದಿದ್ದೀರಲ್ಲ, ಮೆಂಬರ್ ಆಗ್ಬಿಟ್ಟು ಏನು ಕಷ್ಟ ಇದ್ರು ಬಂದ್ಬಿಟ್ಟು ಏಳ್ಕಳಿ ಅಂತ ಹೇಳ್ತಿರಲ್ಲ. ನೋಡಿ ನಿಮ್ಮ ಮಗ ಪೊಲೀಸ್ ಸ್ಟೇಷನ್ ಆಗವನಿ. ನಿಮ್ಮ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದಕ್ಕೆ ನನಗೆ ತಂದಾಕೋರು ಮಾಡೋರು ಯಾರೂ ಇಲ್ಲ. ನನಗೆ ನನ್ನ ಗಂಡನ ಬಿಡಿಸ್ಕೋಬೇಕು. ಅದಕ್ಕೆ ನೀವೇ ತಾನೇ ಎಲೆಕ್ಷನ್ನಾಗ ಗೆದ್ದು ಜನರು ಕಷ್ಟ ಕೇಳ್ತಿರೋದು. ಅದಕ್ಕೆ ನನ್ನ ಕಷ್ಟನೂ ಹೊಸಿ ಕೇಳಿಸ್ಕೊಳ್ಳಿ. ನಿಮ್ಮ ಮಗ ಅಂತೇಳ್ಬಿಟ್ಟು ನನ್ನ ಸೊಸೆ ಅಂತೇಳ್ಬಿಟ್ಟು ನೋಡಿದಂಗೆ ನೀವು ನಮ್ಮೂ ಒಬ್ರು ಮನುಷ್ಯರು ಥರ ನೋಡ್ಬಿಟ್ಟು ಊರು ಜನ ಥರ ನೋಡ್ಬಿಟ್ಟು ಹೆಂಗನ ಮಾಡಿಬಿಟ್ಟು ನೀವೇ ನಿಮ್ಮ ಮಗುನ ಬಿಡಿಸ್ಕೊಂಬಿಟ್ಟು ಬನ್ನಿ. ನನಗೂ ಖುಷಿ ಆಯ್ತದೆ. ಫಸ್ಟ್ ನನ್ನ ಗಂಡ ಮನೆಗೆ ಬಂದ್ಬಿಟ್ಟು ಅಷ್ಟೇನೇ ಸಾಕು. ನಿಮ್ಮನ್ನೇನು ಕೇಳಲ್ಲ. ನೀವೆಲ್ಲರಿಗೂ ಹೇಳ್ತಿದ್ರಲ್ಲ. ಅದಕ್ಕೆ ಕಷ್ಟ ಬಂದರೆ ಹೇಳಿ ಅಂತ ಅದಕ್ಕೆ ಬಂದು ಹೇಳ್ತೀವಿ. ಕಷ್ಟದಾಗಿರೋರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಇಂಥ ಬೇವರ್ಸಿ ಕೆಲಸ ಮಾಡ್ಕೊಂಡು ಜೈಲ್ಗೆ ಹೋಗಿರೋ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಬಂದು ಮನೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ ನಾನು. ನಿನ್ಗೇನು ಬಂದೈತೆ ನಿಂಗೆ ದೊಡ್ಡರೋಗ ಮಾಡೋದೆಲ್ಲ ಕುಂತ್ರಿ ಕೆಲಸ. ಕಿಡ್ನಾಪ್ ಮಾಡ್ಬಿಟ್ಟವ್ನಿ. ಊರೆಲ್ಲ ಆಡ್ಕೊಂಡು ನುಗ್ತಾವ್ರೆ. ಎಲ್ಲ ಗೊತ್ತಿದ್ದು ಕಳ್ಳನ ಮಗಂಗೆ ಸಪೋರ್ಟ್ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನಾನು ಬಿಡಿಸ್ಬೇಕಾ? ಯಾಕೆ ನಿಮ್ಮ ಅವ್ವಿಲ್ವಾ? ಹೋಗಿ ನಿಮ್ಮ ಅವ್ವನ ಕೇಳು. ಬಂದ್ಬಿಟ್ಲು ಹೇಳೋಕ್ಕೆ ನಂದೆಲ್ಲಿಕ್ಲಿ ಅಂತ. ನೋಡಿ ಊರಿಗೆ ಮೆಂಬರು ನನ್ನ ಗಂಡ ನನ್ನಷ್ಟೇ ಕಿಡ್ನಾಪ್ ಮಾಡಿದ್ದು. ಕಂಡೋರ್ನೇನು ಕಿಡ್ನಾಪ್ ಮಾಡಿರಲ್ವಲ್ಲ, ನನ್ನ ಗಂಡ ಕಿಡ್ನಾಪ್ ಮಾಡಿದ್ದ. ನಿಮಗೆ ಏನು ಹೇಳಿದ್ರು ನೀವು ಇದು ಮಾಡ್ತೀರಾ ನೋಡಿ. ನಾನು ಊರು ಜನಕ್ಕೆಲ್ಲ ಹೇಳ್ಕೊಬಿಟ್ಟು ಬರ್ತೀನಿ. ನನ್ನ ಕಷ್ಟಕ್ಕೆ ಯಾರು ಸ್ಪಂದಿಸೋದೇ ಇಲ್ಲ. ಹಂಗಾರೆ ನಿಮ್ಗೆ ಓಟ್ ಹಾಕಿರೋ ಮೇಲೆ ಮಾತ್ರ ನಿಮಗೆ ಪಿರುತಿರೋದು. ನಾನು ನಮ್ಮ ಅಮ್ಮಂಗೆ ಒಂದು ಓಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಪಿರುತಿನೇ ಇಲ್ವಾ? ಲೇ ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಟ್ರೆ ಸರಿ. ನಾನು ಊರ ಸಂಕಷ್ಟನ ಪರಿಹಾರ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಬಿಟ್ರೆ ಇನ್ನು ಮನೆ ಕತೆಗಳ್ನೂ ಎಲ್ಲನೂ ಬಂದ್ಬಿಟ್ಟು ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೇಳಿಲ್ವಲ್ಲ ನಿನಗೆ. ಮನೆ ಕತೆ ಎಲ್ಲ ಬಂದ್ಬಿಟ್ಟು ನೀನು ಸರ್ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ನ. ಅದು ಯಾವಳಿಗೆ ಹೇಳ್ಕೊ ಹೋಗು. ನಾನು ಮಾರ ನನ್ನ ಮಗುನ ಜಪ್ಪಯ್ಯ ಅಂದ್ರೆ ಬಿಡಿಸ್ಕೊಂಬಿಟ್ಟು ಬರೋಕ್ಕಿಲ್ಲ. ಅಯ್ಯೋ ನ್ಯಾಯ ಕೇಳಕ್ಕೆ ಯಾರಿಲ್ವಾ? ನ್ಯಾಯ ಯಾರು ಕೇಳಕ್ಕಿಲ್ವಾ? ಹೆಂಗಾಗೈತೆ ನನಗಂತೂ. ಅಯ್ಯೋ ನ್ಯಾಯ ಕೇಳಕ್ಕೆ ಒಬ್ರು ಇಲ್ವೇ? ಲೇ ನಿನ್ನಂತ ಈ ಡ್ರಾಮಾ ಎಲ್ಲ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ನೀನು ಚಾಪೆ ಕೆಳಗಡೆ ನುಗ್ಗುರ, ನಾನು ರಂಗೋಲಿ ಕೆಳಗಡೆ ನುಗ್ಗೋದು ನನಗೆ ಗೊತ್ತು. ನೀನು ಹಿಂಗೆಲ್ಲ ಬೀದಿನಾಗ ಜೋರು ಮಾಡ್ಬಿಟ್ಟು ತಕ್ಷಣ ಬಿಡಿಸ್ಕೊಬಿಟ್ಟು ಬಂದ್ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಆ ಕಳ್ಳನ ಮಗು ನಾನು ಹುಡ್ದಾಗಿಂದ ನೋಡಿ ನಾವು ಎಂಥ ಕಳ್ಳನ ಮಗ ಮುಳ್ಳನ ಮಗ ಅಂತ ಇಲ್ಲಿದ್ದು ಎಲ್ಲರನ್ನೂ ಹಾಳು ಮಾಡೋದಕ್ಕಿನ್ನ ಆ ಜೈಲಾಗೆ ಬಿದ್ದಿರಲಿ ಅಂತ ನಾನೇ ಬಿಟ್ಬಿಟ್ಟಿದ್ದೀನಿ. ಜೈಲಾಗೆ ಬಿದ್ದಿದ್ದು ಅಲ್ಲೇ ಬಿದ್ದು ಸಾಯ್ಲಿ ಸುಮ್ಮನಿರು. ಇನ್ನೊಂದು ಕಿತಿಯಣ್ಣ ಬಂದ್ಬಿಟ್ಟು ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ. ಬಂದ್ಬಿಟ್ಟು ಕೇಳ್ತಾಳೆ ನ್ಯಾಯವ. ಏನಾಯ್ತಕ್ಕ?
ಹಣ ನೋಡೋಣ ಮೆಂಬರ್ ತಾನೇ ಊರಿಗೆ ಮೆಂಬರು ಅಂತ ಹೇಳಿದ್ಮೇಲೆ ಎಲ್ರಿಗೂ ಸಹಾಯ ಮಾಡಬೇಕು ತಾನೇ. ನಾನು ಸಹಾಯ ಕೇಳಿದ್ರೆ ನಾನು ಆ ಬದ್ರಿ ಮಗಳು ಅಂತ ಹೇಳ್ಬಿಟ್ಟು ನನಗೆ ಸಹಾಯನೇ ಮಾಡ್ತಿಲ್ಲ ಈ ಅಮ್ಮ ಅಂತೂ. ನಾನು ಸಹಾಯ ಮಾಡಿಬಿಟ್ರೆ ಏನಾಯ್ತದಣ್ಣ, ಒಂಚೂರು ಸಹಾಯ ಮಾಡಿದ್ರೆ ನನ್ನ ಸೌದೋಗ್ಬಿಡ್ತಾಳ ಈ ಅಮ್ಮ. ಆಗಿದ್ದಾಗೋಯ್ತು ಕಣ್ರೇಕ, ಮಾಡು ಸಹಾಯ ಏನಾಯ್ತದೆ, ಆಗಿದ್ದಾಗೋಯ್ತು. ಇನ್ನೇನು ಮಾಡೋಕ್ಕಾಯ್ತದೆ, ನೀನೇ ಹೇಳು. ಎಲ್ಲ ಆಗಿದ್ದು ಅದೇನೋ ಅಂತಾರಲ್ಲ, ನಿಮ್ಮ ಮಗನ ಮದುವೆ ಬೇರೆ ಮಾಡ್ಕೊಬಿಟ್ಟವಳೆ, ನಿಮ್ಮ ಮಗ ಮೆಚ್ಚಿ ಬೇರೆ ಮದುವೆ ಮಾಡ್ಕೊಬಿಟ್ಟವನೆ. ಈಗ ಮಾಡೋಕ್ಕಿಲ್ಲ ಸಹಾಯ ಅಂತ ಹೇಳಿದ್ರೆ ಯೋನ್ ಮಾಡ್ಲಿ ಹೇಳು. ಏನದು ಯೋನ್ ಸಹಾಯ ಕೇಳ್ತಾವಳೆ ಅಂತ ಕೇಳು ಬುಡ್ಸ್ಕೊಬಿಟ್ಟು ಬರ್ಬೇಕಂತ ಅವಳು ಗಂಡ ಜೈಲ್ಗೆ ಹೋಗೋನಂತೆ, ಕಿಡ್ನಾಪಿಂಗ್ ಕೇಸ್ ಮೇಲೆ ಜೈಲ್ಗೆ ಹೋಗೋನೆ, ಬುಡ್ಸ್ಕೊಬಿಟ್ಟು ಬರ್ಬೇಕಂತೆ. ಹೋಗು, ಅಷ್ಟೊಂದು ಫ್ರೀ ಆಗಿದ್ರೆ ಬುಡ್ಸ್ಕೊಂಬಿಟ್ಟು ಬಾ ಹೋಗು. ಮೊದ್ಲು ರೋಡುಗಳೆಲ್ಲ ಸರಿಯಾಗಿ ಹಾಕವ್ರ ಇಲ್ವಾ ನೋಡ್ಕೊಬಿಟ್ಟು ಬರ್ಬೇಕು ನಾನು. ಇವನ್ ಅನ್ಕೊಂಡಿದ್ಯಾ ನಾನೇನು ಮೊದ್ಲು ಥರ ಫ್ರೀಯಾಗಿ ನಿಂತ್ಕೊಂಡಿವ್ನಿ ಅನ್ಕೊಂಡ? ನಂಗೆ ಎಷ್ಟು ಕ್ಯಾಮ್ ಇರಕ್ಕಿಲ್ಲ ಹೇಳು. ಇತ್ಲಾಗ ಬಾಯಿಲಿ ಅಣ್ಣ, ಹೆಂಗನ ನನ್ನ ಗಂಡನ ಬುಡ್ಸ್ಕೊಬಿಟ್ಟು ಬರೋಣ. ಅಯ್ಯೋ ನನಗೂ ಕೇಳಿ ಸಾಕಾಗೋಯ್ತು. ನನ್ನ ಗಂಡ ಇಲ್ಲ ಅಂದರೆ ಬದುಕಕ್ಕಾಯ್ತದೆ ಅಣ್ಣ ನನಗೆ. ನೀನೇ ಹೇಳು, ನನಗೆ ನನ್ನ ಗಂಡ ಬೇಕಣ್ಣ. ನನ್ನ ಗಂಡ ಹೆಂಗನ ಮಾಡ್ಬಿಟ್ಟು ಬುಡ್ಸ್ಕೊಂಬಿಟ್ಟು ಬಾಣ. ನೀನು ಸಹಾಯಕ್ಕೆ ನಿಂತ್ಕೊಂಡೆ ತಾನೆ, ಅಮ್ಮಂಗೋಸಿ ಹೇಳ್ಬಿಟ್ಟು ನನ್ನ ಗಂಡನ ಬುಡ್ಸಕ್ಕೆ ಹೇಳು. ನಿನ್ ಗಂಡ ಕಿಡ್ನಾಪಿಂಗ್ ಕೇಸ್ ಮೇಲೆ ಹೋಗಿರೋದು ಒಳಗಡಿಕೆ. ಯವ್ವ ನನಗೆ ಯಾಕೆ ಬೇಕು? ಇಲ್ದಿರೋ ಉಸ ಬರೀ ನೀನು ಸಾಕು, ನಿಮ್ಮ ಮನೆ ಸಾವಾಸನವೇ ಸಾಕು. ಯವ್ವ ನನ್ನ ಗಂಡನ ಹೆಂಗೆ ಬುಡ್ಸ್ಕೊಂಬಿಟ್ಟು ಬರಲಿ ಇವಾಗ ಹೋಗ್ಬಿಟ್ಟು. ಥು